ಹಾಯ್ ಎವ್ರಿವನ್, ವೆಲ್ಕಮ್ ಟು ಏರ್ ಕನ್ಸ್ಟ್ರಕ್ಷನ್. ನಾವಿಲ್ಲಿ ಒಂದು ಕಾರ್ ಸರ್ವಿಸ್ ಸೆಂಟರು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಏನೇನು ರೂಮ್ಸ್ ಬೇಕು, ಲಾಂಜು, ಸಿಟ್ಔಟ್ಸು, ಆಮೇಲೆ ಲಾಬಿ, ಸ್ಟೋರ್ಸು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಏನಂದರೆ ನಾವು ಏನು ಗೋಡೆ ಕಟ್ತಾಯಿದ್ದೀವಿ ಇದಕ್ಕೆ ಪ್ಲಾಸ್ಟ್ರಿಂಗ್ ಬರಲ್ಲ. ಸೊ ಡೈರೆಕ್ಟು ಪೇಂಟಿಂಗ್ ಬರೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದಕ್ಕೆ ಸ್ಪೆಷಲ್ ಬ್ಲಾಕ್ಸ್ ತರಿಸಿದ್ದೀವಿ. ಒನ್ಸ್ ರೂಫ್ ಹೈಟ್ ಬಂದಮೇಲೆ ಇದಕ್ಕೆ ರೂಫ್ ಹಾಕಿ ಆಮೇಲೆ ಏನಿದೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲೆಲ್ಲಿ ವಿಂಡೋ ಮತ್ತು ಡೋರ್ಸ್ ಬರುತ್ತೆ ಅಲ್ಲಿ ಮಾತ್ರ ಎಡ್ಜು ಪ್ಲಾಸ್ಟ್ರಿಂಗ್ ಆಗಿರುತ್ತೆ. ರೆಸ್ಟ್ ಆಫ್ ದ ಥಿಂಗ್ ಬ್ಯಾಲೆನ್ಸ್ ಹಂಗೆ ಇರುತ್ತೆ. ಎಲ್ಲಿ ಟಾಯ್ಲೆಟ್ ಬರುತ್ತೆ ಅಲ್ಲಿ ಟೈಲಿಂಗ್ ಬರುತ್ತೆ, ಮಿಗ್ಲಿದೆಲ್ಲ ಹಂಗೆ ಇರುತ್ತೆ. ಅದಕ್ಕೆ ಡೈರೆಕ್ಟ್ ಪೇಂಟ್ ಬರುತ್ತೆ. ಸೊ ಅದು ಫಿನಿಷಿಂಗ್ ಆದಮೇಲೆ ಯಾವ ಥರ ಬರುತ್ತೆ ಅನ್ನೋದು ನಾವು ನಿಮಗೆ ಫೋಟೋ ಅಪ್ಲೋಡ್ ಮಾಡ್ತೀನಿ. ಅದರದ್ದು ಪ್ರೋಗ್ರೆಸ್ ವರ್ಕ್ ಚೆಕ್ ಮಾಡ್ತಾಯಿದ್ದೀವಿ, ಏನೇನಾಗಿದೆ, ಏನಾಗಬೇಕು, ಫರ್ದರ್ ಏನು ಮಾಡಬೇಕು, ಲಿಂಟಲ್ ಹೈಟ್ ಎಷ್ಟು ಬರುತ್ತೆ, ಯಾವ ಥರ ಫಿನಿಷಿಂಗ್ ಮಾಡಬೇಕು ಅದೆಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಸೊ ವಿಂಡೋಸ್ ಎಷ್ಟು ಬರುತ್ತೆ, ಡೋರ್ ಇನ್ ಸೈಜು, ಅದಾದಮೇಲೆ ಜಾಯಿಂಟ್ ಮಾಡಿದ್ರೆ ನೀಟಾಗಿ ಕಾಣಿಸ್ಬೇಕು, ಆ ಥರ ಪ್ಲ್ಯಾನ್ ಮಾಡಿಕೊಂಡು ವರ್ಕ್ ಮಾಡಿಸ್ತಾಯಿದ್ದೀವಿ. ಸೊ ಹೈಟ್ ಕೂಡ 10 ಫೀಟ್ ಹೈಟ್ ಬರುತ್ತೆ. ಡೆಕ್ ಶೀಟ್ ರೂಫ್ ಬರುತ್ತೆ. ಸೊ ರೂಫ್ ಹಾಕಿದ ಮೇಲೆ ಇನ್ಸೈಡಲ್ಲಿ ಏನು ಫಿನಿಷ್ ಮಾಡಬೇಕು, ಟೋಟಲ್ ಡಿಫ್ರೆಂಟಾಗಿ ಏನಂದರೆ ಇದರಲ್ಲಿ ಕಾಸ್ಟ್ ಸೇವಿಂಗ್ ಮೆಥಡ್, ಅಂದರೆ ಕಾಸ್ಟ್ ಸೇವಿಂಗ್ ಹೆಂಗೆ ಮಾಡೋದು, ಸೊ ಕಾಸ್ಟ್ ಸೇವ್ ಮಾಡಿಕೊಂಡು ಬಿಲ್ಡಿಂಗ್ ಹೆಂಗೆ ಫಿನಿಷ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ಯಾಕೆಂದರೆ ಈ ಸ್ಟ್ರಕ್ಚರು ಇವತ್ತು 7 to 8 ಇಯರ್ಸ್ ಆದಮೇಲೆ ಮತ್ತೆ ರಿಮೂವ್ ಮಾಡೋ ಥರ ಪ್ಲ್ಯಾನು. ಸೊ ಒಂದು ಸತಿ ಅಲ್ಲಿ ವರ್ಕ್ ಮುಗಿದ್ಮೇಲೆ ಟೋಟಲ್ ಸ್ಟ್ರಕ್ಚರ್ ನಾವು ರಿಮೂವ್ ಮಾಡಿಕೊಂಡು ಬಿಚ್ಕೊಂಡು ಹೋಗಿ ರೀಯೂಟಿಲೈಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋ ಥರ ಇದು ಕೆಲಸ ಮಾಡಿದ್ದೀವಿ. ಸೊ ನಾನು ಲಾಸ್ಟ್ ಟೈಮಲ್ಲಿ ಸೇಲ್ ಮಾಡ್ಕೋಬೋದು, ಇಲ್ಲಾಂದರೆ ರೀಯೂಸ್ ಮಾಡ್ಕೋಬೋದು. ಸೊ ನಮಗೆ ಕಾಸ್ಟ್ ವೈಸು ಈ ಒಂದು ಎಲ್ಲ ನಮ್ಮದು ಯೂಸ್ ಆದಮೇಲೂ ನಮಗೆ ದುಡ್ಡು ಉಳಿಯೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಆ ಥರ ಇದೆ. ಥ್ಯಾಂಕ್ ಯು.